ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ವ್ಲಾಗ್ಸ್, ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ಬ್ಯೂಟಿ ಟಿಪ್ಸ್ನ ಶೇರ್ ಮಾಡಬೇಕು ಅಂತಿದ್ದೀನಿ. ಸೊ ಏನಪ್ಪಾ ಅದು ಅಂದರೆ ಅಬೌಟ್ ಹೇರ್ ಫಾಲ್ ಬಗ್ಗೆ ನಾನು ನಿಮ್ಮ ಹತ್ರ ಸ್ವಲ್ಪ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅದ್ರಿಗೆ ಏನು ಪ್ರಿಕಾಷನ್ಸ್, ಏನು ತಗೊಳ್ಳೋದ್ರಿಂದ ನಮಗೆ ಅದು ಹೇರ್ ಫಾಲ್ ಕಡಿಮೆ ಮಾಡ್ಬೋದಾಗುತ್ತೆ, ಯಾವ ರೀತಿ ಹೇರ್ ಫಾಲ್ ಕಡಿಮೆ ಮಾಡೋದು, ಹೇರ್ ಫಾಲ್ ಕಡಿಮೆ ಆಗ್ಬೇಕಂದ್ರೆ ಏನು ಮಾಡಬೇಕು ಅನ್ನೋದು ಎಷ್ಟೊಂದು ಜನದ ಒಂದು ಕ್ವೆಶನ್ ಆಗಿರುತ್ತೆ. ಸೊ ಇವಾಗ ನಾವು ಆಲ್ಮೋಸ್ಟ್ ನೋಡ್ಬೋದು, ಯಾರನ್ನ ಕೇಳಿದ್ರೆ ಹೇರ್ ಫಾಲ್ ಆಗ್ತಾ ಇದೆ, ಏನು ಮಾಡೋದು ಅಂತ ತುಂಬಾ ಜನಕ್ಕೆ ಅದು ಕ್ವೆಶನ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅನ್ನೋದು ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೆ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಆ್ಯಂಡ್ ನಿಮಗೆ ಯಾವುದ್ರ ಬಗ್ಗೆ ಯಾವ್ದು ವಿಡಿಯೋ ಮಾಡಬೇಕಂತ ಇದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ಹಾಗೂ ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಹೇರ್ ಫಾಲ್ಗೆ ಏನು ಪ್ರಿಕಾಷನ್ಸ್ ಆ್ಯಂಡ್ ಯಾವ ರೀತಿಯಾಗಿ ನಾವು ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಬೋದು, ಆ್ಯಂಡ್ ಯಾವ ರೀಸನ್ಸ್ ನಮಗೆ ಹೇರ್ ಫಾಲ್ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಫಸ್ಟು ನಾವು ಈಗಿನ ಜನರೇಷನ್ ನೋಡುವಾಗ ಯಾರು ನೋಡಿದ್ರೆ ಹೇರ್ ಫಾಲ್. ಸೊ ಹೇರ್ ಫಾಲ್ ಅನ್ನೋದು ಈಗ ಒಂದು ಕಾಮನ್ ಆಗ್ಬಿಟ್ಟಿದೆ. ಆ್ಯಂಡ್ ನನಗೂ ಕೂಡ ಆಲ್ಮೋಸ್ಟ್ ಒಂದು 3 months ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಕೂಡ ತುಂಬ ರಿಸರ್ಚ್ ಮಾಡಿದೆ, ನಾನು ಕೂಡ ಕೆಲವೊಂದು ಶ್ಯಾಂಪೂಸ್ನ ಯೂಸ್ ಮಾಡಿದೆ. ಸೊ ಯಾವ್ದು ನನಗೆ ಯೂಸ್ಫುಲ್ ಆಯಿತು ಅನ್ನೋದನ್ನ ನಿಮ್ಮ ಹತ್ರ ಕೂಡ ನಾನು ಇವತ್ತು ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ನಾನು ಹೇಳ್ತೀನಿ. ಫಸ್ಟು ನಾವು ಏನ್ ರೀಸನ್ಸ್ ಇಂದ ನಮ್ಗೆ ಹೇರ್ ಫಾಲ್ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು, ನೀವೇನಾದ್ರೂ ತುಂಬಾ ಸ್ಟ್ರೆಸ್ ತಗೋತಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಹೇರ್ ಫಾಲ್ ಆಗೋಕ್ಕೆ ಅದು ಯೂಸ್ಫುಲ್ ಆಗುತ್ತೆ. ಯೂಸ್ಫುಲ್ ಆದ್ರೂ ಅನ್ಕೋಬಹುದು ನೀವು, ಅದು ಡಿಸ್ಅಡ್ವಾಂಟೇಜ್ ಆದ್ರೂ ಅನ್ಕೊಳ್ಳಿ. ಸೊ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಖಂಡಿತವಾಗ್ಲೂ ಹೇರ್ ಫಾಲ್ ಆಗುತ್ತೆ. ಆ್ಯಂಡ್ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆದ್ರೂ ಕೂಡ ನಿಮ್ಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ನಿಮ್ಗೆ ಏನಾದ್ರೂ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಕೂಡ ಹೇರ್ ಫಾಲ್ ಆಗೋ ಚಾನ್ಸಸ್ ಖಂಡಿತವಾಗ್ಲೂ ಇರುತ್ತೆ. ಅಂಡ್ PCOD ಈ ಪ್ರಾಬ್ಲಮ್ ಇರೋರ್ಗೂ ಕೂಡ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಈಗ ಮಗು ಆಗಿ ಹೊಸದಾಗಿ ಅಮ್ಮ ಆಗಿರ್ತಾರ, ಅಂದ್ರೆ ಬಾಣ್ತೀರಿರ್ತಾರಲ್ಲ, ಅವ್ರಿಗೂ ಕೂಡ ಹೇರ್ ಫಾಲ್ ಖಂಡಿತವಾಗ್ಲೂ ಆಗ್ತಾ ಇರುತ್ತೆ. ಅವ್ರಿಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಅಂಡ್ ಇನ್ನೂ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನ್ ರೀಸನ್ ಅಪ್ಪ ಅಂದ್ರೆ, ಅವ್ರಿಗೆ ತುಂಬಾ ಹೀಟ್ ಆಗಿರುವಂತ ನೀರ್ನ ಅವ್ರಿಗೆ ಹಾಕೋದ್ರಿಂದ ಕೂಡ ಅವ್ರಿಗೆ ಹೇರ್ ಫಾಲ್ ಆಗಕ್ಕೆ ಅದೊಂದು ರೀಸನ್ ಆಗಿರುತ್ತೆ. ಅಂಡ್ ಹಾರ್ಮೋನ್ ಇಂಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರೆ. ಸೊ ಹಾರ್ಮೋನ್ಸ್ ನಿಮ್ಮ ದೇಹದಲ್ಲಿ ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೋ ಆ ಟೈಮಲ್ಲೂ ಕೂಡ ನಿಮ್ಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ಖಂಡಿತವಾಗ್ಲೂ ಜಾಸ್ತಿ ಇರುತ್ತೆ. ಅಂಡ್ ಆಮೇಲೆ ಈಗ ನೀವು ನೋಡ್ಬೋದು, ತುಂಬಾ ಟೈಟ್ ಆಗಿ ಹೇರ್ ಸ್ಟೈಲ್ಸ್ ನ ಮಾಡ್ತಾರೆ. ಸೊ ಇದರಿಂದ ಕೂಡ ನಿಮ್ಗೆ ಹೇರ್ ಏನಾಗುತ್ತೆ, ಅಲ್ಲಿ ಕಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಕೂಡ ನಿಮ್ಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಏನ್ ಗೊತ್ತಾ, ನೀವು ಸ್ನಾನ ಮಾಡಿ ಬಂದಿದ್ದ ಕೂಡ್ಲೆ ನೀವೇನ್ ಮಾಡಬಾರ್ದು, ಕೋಮಿಂದ ಬಾಚಬಾರ್ದು. ಅದ್ ಹೇರ್ ಏನಾಗ್ಬೇಕು, ಕಂಪ್ಲೀಟ್ ಆಗಿ ಡ್ರೈ ಆಗ್ಬೇಕು. ಡ್ರೈ ಆದ್ಮೇಲೆ ನೀಟಾಗಿ ಕೋಮಲ್ಲಿ ಏನಿರುತ್ತೆ, ಸ್ವಲ್ಪ ಗ್ಯಾಪ್ ಜಾಸ್ತಿ ಇರುವಂತ ದೊಡ್ಡ ಹಲ್ಲಂದು ಅಂತಾರಲ್ಲ, ಸೊ ಆ ತರ ಇರೋ ಕೋಮ್ನ ನೀವು ಯೂಸ್ ಮಾಡೋದ್ರಿಂದ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಬೋದಾಗತ್ತೆ. ಓಕೆ, ಅಂಡ್ ನೀವು ಡೈಲಿ ಪದೇ ನೀವು ಹೇರ್ ಬಾತ್ ಮಾಡೋದ್ರಿಂದನೂ ಕೂಡ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಹೇರ್ ಬಾತ್ ಮಾಡಬಾರ್ದು ಅಂತಲ್ಲ, ಮಾಡ್ಬೇಕು, ಬಟ್ ಅದನ್ನ ನೀವು ನೋಡ್ಕೊಂಡು ಆದಷ್ಟು ಟ್ರೈ ಮಾಡಿ ಕಡಿಮೆ ಮಾಡ್ಲಿಕ್ಕೆ. ಡೈಲಿ ಮಾಡೋದ್ಕಿಂತ 2 days once ಮಾಡಿದ್ರು ಬೆಸ್ಟ್ ಅನ್ಸುತ್ತೆ. ಸೊ ಹೇರ್ ಫಾಲ್ ಡೈಲಿ ನೀವು ಹೇರ್ ಜಾಸ್ತಿ ಓವರ್ ವಾಶ್ ಮಾಡೋದ್ರಿಂದ ಕೂಡ ನಿಮ್ಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ನೋಡೋದ್ರಲ್ಲಿ ಯಾವ ರೀಸನ್ಸ್ ಇಂದ ನಿಮ್ಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಅಂಡ್ ಮತ್ತು ಬಿಡಿ, ಹೇರ್ ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್, ಬೋಟಾಕ್ಸ್ ಟ್ರೀಟ್ಮೆಂಟ್ ಅನ್ನೋದೆಲ್ಲ ಒಂದು ಕಾಮನ್ ಆಗಿದೆ. ಸೊ ಈ ಟ್ರೀಟ್ಮೆಂಟ್ ಗಳನ್ನ ನೀವು ತಗೊಳ್ಳೋದ್ರಿಂದನೂ ಕೂಡ ನಿಮ್ಗೆ ಹೇರ್ ಫಾಲ್ ಆಗುತ್ತೆ. ಓಕೆ, ಇವಾಗ ನೀವು ನೋಡಿದ್ರಲ್ಲ ಏನೇನ್ ರೀಸನ್ಸ್ ಇಂದ ನಮ್ಗೆ ಹೇರ್ ಫಾಲ್ ಆಗುತ್ತೆ ಅನ್ನೋದು. ಆಮೇಲೆ ತುಂಬಾ ಬಿಸಿ ಇರುವಂತ ನೀರನ್ನು ಕೂಡ ತಲೆಗೆ ನೀವು ಹಾಕೋದ್ರಿಂದ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಸೊ ಅವಾಗ ನಿಮ್ಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅಂಡ್ ಹೆರಿಡಿಟಿಗೂ ಕೂಡ ಕೆಲವೊಬ್ಬರಿಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ. ಒಬ್ಬೊಬ್ರಿಗೆ ನೋಡ್ಬೇಕು, ಕೂಮ್ ಮಾಡಿದ ತಕ್ಷಣ ಇಷ್ಟಿಷ್ಟು ಹೇರ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಇನ್ನೊಂದು ರೀಸನ್ ನಾನ್ ಫೇಸ್ ಮಾಡ್ತಿದ್ದಂಥದ್ದು ಏನಂದ್ರೆ, ನಾನು ಬಿಫೋರ್ ಗ್ಯಾಸ್ ಗೀಸರ್ ಇಂದ ನಾನು
ತಲೆಗೆ ಸ್ನಾನ ಮಾಡ್ತಿದ್ದು, ಆ ನೀರ್ನ ಯೂಸ್ ಮಾಡ್ತಿದ್ದು. ಬಟ್ ಈಗ ನಾವು ಹೊಸ ಮನೆಗೆ ಶಿಫ್ಟ್ ಆದಾಗಿದ್ದ ಏನ್ ಮಾಡ್ತಿದೀವಿ, ಕರೆಂಟ್ ಗೀಸರ್ ನ ನಾನು ಯೂಸ್ ಮಾಡ್ತಿದ್ದೀನಿ. ಸೊ ನನ್ಗೆ 3 years ಇಂದ ನಾನು ಸ್ಮೂತ್ನಿಂಗ್ ಮಾಡಿಸ್ತಾ ಇದ್ದೀನಿ. ಬಟ್ ನನ್ಗೆ ಯಾವಾಗ್ಲೂ ಹೇರ್ ಫಾಲ್ ಆಗ್ತಾ ಇತ್ತು, ಸ್ವಲ್ಪ ಸ್ವಲ್ಪ ಆಗ್ತಿತ್ತು. ಬಟ್ ಈಗಂತೂ ತುಂಬಾನೇ ಹೇರ್ ಫಾಲ್ ಆಗಕ್ ಸ್ಟಾರ್ಟ್ ಆಯ್ತು ಈ ಮನೆಗೆ ಬಂದ್ಮೇಲಿಂದ. ಸೊ ನನಗೆ ಗೊತ್ತಾಯ್ತು ಇದು ಒಂದು ರೀಸನ್ ಆಗಿದೆ. ಅಂಡ್ ನಿಮಗೆ ಕೂದಲಿಗೆ ನಿಮ್ಮ ನೀರು ಏನಾದ್ರೂ ನೀವು ಮನೆ ಶಿಫ್ಟ್ ಮಾಡೋದ್ರಿಂದ ವಾಟರ್ ಏನಾಗುತ್ತೆ ಚೇಂಜ್ ಆಗೋದ್ರಿಂದ ಕೂಡ ನಿಮ್ಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. ಸೊ ಈಗ ನೀವು ನೋಡೋದ್ರಲ್ಲ ಏನೇನ್ ರೀಸನ್ ನಮ್ಗೆ ಹೇರ್ ಫಾಲ್ ಆಗಕ್ಕೆ ಏನೇನ್ ರೀಸನ್ ಅಂತ ನಿಮ್ಗೆ ಕೆಲವೊಂದು ಟಿಪ್ಸ್ ಗಳನ್ನ ಹೇಳಿದ್ದೇನೆ. ಸೊ ನಾವ್ ಇದನ್ನ ಅವಾಯ್ಡ್ ಮಾಡ್ತಾ ಬಂದ್ರೆ ನಮ್ಮ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಸೊ ಹೇರ್ ಫಾಲ್ ಆಗಕ್ಕೆ ನಾವು ರೀಸನ್ಸ್ ನ ಹೇಳಿದ್ದೇನೆ. ಸೊ ಇವಾಗ ಈ ನ ಕಂಟ್ರೋಲ್ ಮಾಡ್ಬೋದು ಅಂತ ನಾನು ಕೆಲವೊಂದು ಟಿಪ್ಸ್ ಗಳನ್ನ ನಿಮ್ಗೆ ಹೇಳ್ತೇನೆ. ಸೊ ನೀವು ಯಾವಾಗ್ಲೂ ಅಷ್ಟೇನೆ, ಯಾವಾಗ 2 days once ಅಟ್ಲೀಸ್ಟ್ ನಿಮ್ಮ ಕೂದಲಿಗೆ ಆಯಿಲ್ ನ ಅಪ್ಲೈ ಮಾಡ್ತಾ ಹೋಗಿ. ಓಕೆನಾ? ಅಪ್ಲೈ ಮಾಡ್ಬಿಟ್ಟು ಏನ್ ಮಾಡ್ಬೇಕಾಗುತ್ತೆ, ಅಟ್ಲೀಸ್ಟ್ ಒಂದು 5 to 10 minutes ನೀವೇನ್ ಮಾಡ್ಬೇಕಾಗುತ್ತೆ, ನೀಟಾಗಿ ಮಸಾಜ್ ಮಾಡ್ತಾ ಹೋಗಿ. ಆಗ ನೀವು ನಿಮ್ಮ ಹೇರ್ ಫಾಲ್ ನ ತಟ್ಕ ಮಟ್ಟಿಗೆ ತುಂಬಾ ಅದನ್ನ ಒಂದ್ ಸ್ವಲ್ಪ, ತುಂಬಾ ಒಂದೇ ಸಲ ನೀವು ಫುಲ್ ಕಂಟ್ರೋಲ್ ಆಗ್ಬಿಟ್ಟೆ ಅಂತ ಹೇಳಕ್ಕಾಗಲ್ಲ, ಸ್ವಲ್ಪನಾದ್ರೂ ಅಟ್ಲೀಸ್ಟ್ ಕಡಿಮೆ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ನೆಕ್ಸ್ಟ್ ಪ್ರಿಕಾಷನ್ ಏನಂದ್ರೆ, ನೀವು ಡಯಟ್ ಫುಡ್ ನ ಫಾಲೋ ಮಾಡ್ಬೇಕಾಗುತ್ತೆ. ಓಕೆ, ಡಯಟ್ ಫುಡ್ ನ ಫಾಲೋ ಮಾಡಿ. ನೀವು ಟೈಟ್ ಆಗಿ ಹೇರ್ ರಿಬ್ಬನ್ಸ್ ಹಾಕೋದನ್ನ ಕೂಡ ಸ್ವಲ್ಪ ಕಡಿಮೆ ಮಾಡಿ. ಅಂಡ್ ಒಬ್ಬೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಸ್ನಾನ ಆಗಿದ ತಕ್ಷಣ ಹೇರ್ ಡ್ರೈಯರ್ ಇರುತ್ತಲ್ಲ, ಹೇರ್ ಡ್ರೈಯರ್ ನ ಯೂಸ್ ಮಾಡ್ಕೊಂಡು ಬೇಗ ಡ್ರೈ ಆಗ್ಬೇಕು ಅಂತ ಹೇಳಿ ಕೂದಲನ್ನ ಡ್ರೈ ಮಾಡ್ತಾರೆ. ಇದೊಂದು ಏನು ನೀವು ಮಾಡ್ತಾ ಇದ್ದೀರಾ, ಈ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಆದಷ್ಟು ಬೇಗನೆ ಸ್ನಾನ ಮಾಡಕ್ ಟ್ರೈ ಮಾಡಿ, ನ್ಯಾಚುರಲ್ ಆಗಿ ಅದು ಡ್ರೈ ಆಗ್ಲಿ. ಯಾಕಂದ್ರೆ ನೀವು ಹೇರ್ ಡ್ರೈಯರ್ ನ ಯೂಸ್ ಮಾಡೋದ್ರಿಂದ ಆ ಹೀಟ್ ಏನಿರುತ್ತೆ ನಿಮ್ಮ ಕೂದಲಿಗೆ ಬೀಳುವಾಗ ಅದರಿಂದನೂ ಕೂಡ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಎಷ್ಟು ನಿದ್ರೆ ಬೇಕಾಗಿದೆಯೋ ಕರೆಕ್ಟ್ ಆಗಿ ನಿದ್ರೆನ ಮಾಡ್ತಾ ಹೋಗಿ. ಓಕೆ, ಸ್ಟ್ರೈಟ್ನಿಂಗ್ ಮಾಡೋದು ಮಿಷಿನ್ ಅಲ್ಲಿ, ಹೇರ್ ಕರ್ಲಿಂಗ್ ಮಾಡೋದು ಯಾವಾಗ ಒಂದ್ಸಲ ಮಾಡಿದ್ರೆ ಏನಾಗಲ್ಲ. ಬಟ್ ಪದೇ ಅದನ್ನೇ ಕಂಟಿನ್ಯೂ. ಅಂಡ್ ನೀವು ಅವಾಗವಾಗ ತುಂಬಾ ವಾಶ್ ಮಾಡೋದನ್ನ ಕೂಡ ಕಂಟ್ರೋಲ್ ಮಾಡಿದ್ರೆ ಅವಾಗ ಒಂದ್ ಸ್ವಲ್ಪ ಕಂಟ್ರೋಲ್ ಆಗಬಹುದು. ಅಂಡ್ ಸ್ಲೀಪ್ ನ ಆದಷ್ಟು ನೀವು ಕರೆಕ್ಟ್ ಆಗಿ ಟ್ರೈ ಮಾಡಿ ಸ್ಲೀಪ್ ನ. ಸೊ ಈಗ ನೀವು ನೋಡಿದ್ರಿ ಏನೇನ್ ರೀಸನ್ ಹೇರ್ ಫಾಲ್ ಆಗುತ್ತೆ ಅಂಡ್ ಏನ್ ಮಾಡೋದ್ರಿಂದ ಅದು ಕಂಟ್ರೋಲ್ ಆಗುತ್ತೆ ಅಂತ. ಅಂಡ್ ನೀವು ಯಾವ ರೀತಿಯಾದ ಫುಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಫುಡ್ ನ ನೀವು ತಗೊಂಡ್ರೆ ಹೇರ್ ಫಾಲ್ ಕಡಿಮೆ ಆಗಬಹುದು, ಒಂದು ಲೆವೆಲ್ಗೆ ಬರ್ಬೋದು ಅಂತ ಹೇಳಿದ್ರೆ, ಫಸ್ಟ್ ನೀವು ವೆಜಿಸ್ ಅಂಡ್ ಗ್ರೀನ್ ಲೀವ್ಸ್ ಅಂದ್ರೆ ಸೊಪ್ಪು ಹಾಗೂ ತರಕಾರಿನ ನೀವು ಜಾಸ್ತಿ ತಗೊಳ್ಳೋದ್ರಿಂದ ನಿಮ್ಗೆ ಹೇರ್ ಫಾಲ್ ಒಂದು ಹಂತಕ್ಕೆ, ಅಂದ್ರೆ ನಿಮ್ಗೆ ಒಂದು ಮಟ್ಟಿಗೆ ನಿಮ್ಗೆ ಏನಾಗ್ಬೋದು, ಕಡಿಮೆ ಆಗ್ಬೋದು. ಓಕೆ, ಅಂಡ್ ಡ್ರೈ ಫ್ರೂಟ್ಸ್ ಇನ್ ದ ಸೆನ್ಸ್ ವಾಲ್ನಟ್, ಆಲ್ಮಂಡ್ಸ್, ಈ ರೀತಿಯಾದ ಡ್ರೈ ಫ್ರೂಟ್ಸ್ನ ನೀವು ತಗೊಳ್ಳೋದ್ರಿಂದ ಡೈಲಿ ಜಾಸ್ತಿ ಅಲ್ಲ, ಸ್ವಲ್ಪನೇ ಡೈಲಿ ನೀವು ತಗೊಳ್ಳೋದ್ರಿಂದ ಸೊ ನಿಮ್ಮ ದೇಹದಲ್ಲಿ ಯಾವ್ದು ನ್ಯೂಟ್ರಿಷನ್, ಯಾವ ಪ್ರೋಟೀನ್ ಯಾವ್ದು ಕಡಿಮೆ ಆಗಿ ನಿಮ್ಗೆ ಹೇರ್ ಫಾಲ್ ಆಗ್ತಾ ಇರುತ್ತೋ, ಸೊ ಆ ರೀಸನ್ಸ್ ನ ಅಲ್ಲಿ ಅದು ಏನಾಗುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ ನೀವು ಡ್ರೈ ಫ್ರೂಟ್ಸ್ ನ ತಗೊಳ್ಳೋದ್ರಿಂದ. ಓಕೆ, ಅಂಡ್ ಚಿಕನ್ ಮತ್ತೆ ಯೋಗಟ್, ಮೊಸರನ್ನ ನೀವು ಡೈಲಿ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ, ನಿಮ್ಗೆ ಅದು ಒಳ್ಳೇದು, ಪ್ರೋಟೀನ್ ಇರುತ್ತೆ ಮೊಸರಲ್ಲಿ. ಸೊ ನೀವು ಆದಷ್ಟು ಮೊಸರನ್ನ ತಗೊಳಕ್ಕೆ ಟ್ರೈ ಮಾಡಿ. ಓಕೆನಾ? ನೀವು ಎವ್ರಿ ಡೇ ಮೀಲ್ ಅಲ್ಲಿ ನೀವು ಮೊಸರನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಓಕೆ, ಅಂಡ್ ನೀವು ಕೆಲವೊಂದು ಫ್ರೂಟ್ಸ್ ನ ತಗೋಬೇಕಾಗತ್ತೆ. ಅದು ಯಾವ ರೀತಿಯಾದ ಫ್ರೂಟ್ಸ್ ಅಂದ್ರೆ, ವಿಚ್ ಇಸ್ ರಿಚ್ ಇನ್ ವಿಟಮಿನ್ ಸಿ ಅಂದ್ರೆ ವಿಟಮಿನ್ ಸಿ ಇರುವಂತಹ ಫ್ರೂಟ್ಸ್ ನ ನೀವು ಜಾಸ್ತಿ ಸೇವನೆ ಮಾಡ್ಬೇಕಾಗತ್ತೆ. ಸೊ ವಿಟಮಿನ್ ಸಿ ಯಾವ ಫ್ರೂಟ್ಸ್ ಅಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಆರೆಂಜ್ ನ ಒಂದು ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳ್ತಾ ಇದ್ದೇನೆ. ಸೊ ನೀವು ಆ ರೀತಿಯಾದ ಒಂದು ಫ್ರೂಟ್ಸ್ ನ ತಗೊಳ್ಳೋದ್ರಿಂದ ನಿಮ್ಮ ಹೇರ್ ಫಾಲ್ ಒಂದು ಮಟ್ಟಿಗೆ ನೀವೇನ್ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಸೊ ಯಾವ ರೀತಿಯಾಗಿ ರೀಸನ್ ಗೊತ್ತಾಯ್ತು, ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ಸೊ ಯಾವ ರೀತಿಯಾದ ಫುಡ್ ನ ನೀವು ತಗೊಂಡ್ರೆ ನಿಮ್ಗೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಯ್ತು. ಸೊ ಕೆಲವರು ಮೈಂಡ್ ಆಗಿರುತ್ತೆ, ಯಾವ ಶಾಂಪೂಸ್ ನ ಯೂಸ್ ಮಾಡಿದ್ರೆ ನಮ್ಗೆ ಹೇರ್ ಫಾಲ್ ಕಡಿಮೆ ಆಗುತ್ತಪ್ಪ ಅಂತ ಕೆಲವರು ಅನ್ಕೊಂಡಿರ್ತಾರೆ. ಸೊ ನನ್ನ ಪ್ರಕಾರ ಡವ್ ಇಂಟೆನ್ಸ್ ಹೇರ್ ಫಾಲ್ ಅನ್ನೋದು ಒಂದು ಶಾಂಪೂ ಬರುತ್ತೆ. ಸೊ ಅದನ್ನ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಅದರಲ್ಲೂ ಕೂಡ ಆದಷ್ಟು ನೀವು ಯಾವುದೇ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರು ಸಹ ಇಟ್ ಟೇಕ್ ಸಮ್ ಟೈಮ್.
ಸೊ ನೀವು ಅದನ್ನ ಒಂದ್ ಸಲ ಯೂಸ್ ಮಾಡ್ತೀರಾ, 2 ಸಲ ಯೂಸ್ ಮಾಡ್ತೀರಾ, ಇದರಿಂದ ಹೇರ್ ಫಾಲ್ ಸ್ಟಾಪ್ ಆಗ್ಲಿಲ್ಲಪ್ಪ ಮತ್ತೆ ಬೇರೆ ಮಾಡೋಣ, ಈ ತಪ್ಪನ ಮಾಡಕ್ಕೆ ಹೋಗ್ಬೇಡಿ. ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಇಟ್ ಟೇಕ್ ಸಮ್ ಟೈಮ್. ಸೊ ನೀವು ಅದಕ್ಕೆ ಟೈಮ್ ಕೊಟ್ಟು ನೀವು ಒಂದ್ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಆಲ್ಮೋಸ್ಟ್ 15 to 20 days ನೀವು ಅದನ್ನ ಪ್ರಾಡಕ್ಟ್ ನ ಯೂಸ್ ಮಾಡಿದಾಗ್ಲೇ ನಿಮ್ಗೆ ಏನ್ ಬರುತ್ತೆ, ರಿಸಲ್ಟ್ ಬರುತ್ತೆ. ಸೊ ಒಂದ್ ಸ್ವಲ್ಪ ತಾಳ್ಮೆಯಿಂದ ನೀವು ಟೈಮ್ ತಗೊಂಡು ಆ ಪ್ರಾಡಕ್ಟ್ ನ ಚೆಕ್ ಮಾಡಿ, ಓಕೆನಾ. ನನ್ನ ಪ್ರಕಾರ ಒಂದು ಶಾಂಪು ಹೇಳ್ಬೇಕಂದ್ರೆ ಡವ್, ಬಟ್ ನಾನು ಬೇರೆ ಯಾವುದು ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸೊ ನಾನು ನಿಮ್ಗೊಂದು ಪ್ರಿಫರ್ ಮಾಡ್ತಾ ಇದ್ದೀನಿ, ಡವ್ ನ ನೀವು ಟ್ರೈ ಮಾಡ್ಬೋದು. ಅಂಡ್ ನೀವು ಎವ್ರಿ ಡೇ ಆಯಿಲ್ನ ಎವ್ರಿ ಡೇ ಅಂದ್ರೆ 2 days once ನೀವು ಆಯಿಲ್ನ ನೀಟಾಗಿ ಅಪ್ಲೈ ಮಾಡಿ. ಅದು ಯಾವ ಆಯಿಲ್ ಅಂದ್ರೆ ಪ್ಯಾರಾಶೂಟ್ ಅಲ್ಲಿ ನಿಮ್ಗೆ ಆನಿಯನ್ ಬರುತ್ತೆ, ಅದನ್ನ ಕೂಡ ನೀವು ಟ್ರೈ ಮಾಡಿ, ಅದು ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಇಂದುಲೇಖನು ಕೂಡ ಚೆನ್ನಾಗಿದೆ. ಇಂದುಲೇಖ ಹೇರ್ ಫಾಲ್ ಆಯಿಲ್ ಬರುತ್ತಲ್ಲ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ನಂಗೆ ಶಾಂಪೂ ಬಗ್ಗೆ ಗೊತ್ತಿಲ್ಲ, ಇಂದುಲೇಖ ನಾನು ಯಾವತ್ತೂ ಯೂಸ್ ಮಾಡಿಲ್ಲ, ಬಟ್ ಆಯಿಲ್ ನ ಯೂಸ್ ಮಾಡಿದ್ದೀನಿ. ನೀವು ಆಲೋವೆರಾ ಜೆಲ್ ಗೊತ್ತಿಲ್ಲ, ಆಲೋವೆರಾ ಜೆಲ್ ನ ಕೂಡ ನೀವು ಆದಷ್ಟು ಯೂಸ್ ಮಾಡಿ. ಸೊ ಅದನ್ನು ಕೂಡ ನಿಮ್ ಹೇರ್ ಫಾಲ್ ರಿಡಕ್ಷನ್ಗೆ ಹೆಲ್ಪ್ ಆಗುತ್ತೆ. ಅಂಡ್ ನೀವು ಯಾವ ರೀತಿ ಮಾಡ್ಬೇಕು ಅಂದ್ರೆ, ಆಯಿಲ್ ಏನಿರುತ್ತೆ ಆಯಿಲ್ಗೆ ಒಂದು 2 seconds ನೀವೇನ್ ಮಾಡ್ಬೇಕು, ಅದನ್ನ ಬೆಚ್ಚಗ್ ಮಾಡಿ ಅದನ್ನ ಹಾರ್ಲಿಕ್ಕೆ ಇಟ್ಟು ಅದಕ್ಕೆ ನೀವು ಒಂದು ವಿಟಮಿನ್ ಇ ಟ್ಯಾಬ್ಲೆಟ್ ಸಿಗುತ್ತೆ, ಸೊ ಅದನ್ನ ನೀವು ಆಡ್ ಮಾಡ್ಕೋಬಹುದು. ಅಂಡ್ 1 or 2 ಸ್ಪೂನ್ ಅಷ್ಟು ಆಲೋವೆರಾ ಜೆಲ್ ನ ನೀವು ಹಾಕಿ ನೀವು ಅದನ್ನ ಆಯಿಲ್ ನ ಅಪ್ಲೈ ಮಾಡಿದ್ರೆ ನೀಟಾಗಿ ಸ್ಕ್ಯಾಲ್ಪ್ಗೆ ಹಚ್ಚಿ ನೀವು ನೀಟಾಗಿ ಬುಡಕ್ಕೆ ಹಚ್ಚಿ ನೀವೇನ್ ಮಾಡ್ಬೇಕಾಗತ್ತೆ, ಮಸಾಜ್ ಮಾಡೋದ್ರಿಂದ ನಿಮ್ಮ ಹೇರ್ ಫಾಲ್ ಒಂದು ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ, ಓಕೆ. ಅಂಡ್ 1 more ಟಿಪ್ಸ್ ಏನಪ್ಪಾ ಅಂದ್ರೆ, ಎಣ್ಣೆಗೆ ನೀವು ಕೈಲಿಕ್ಕಿಟ್ಟಾಗ ಮೆಂತೆ ಕಾಳು ಏನಿರುತ್ತೆ ಅದನ್ನ 1 ಸ್ಪೂನ್ ಅಷ್ಟು ಮೆಂತೆ ಕಾಳನ್ನ ನೀವು ಅದಕ್ಕೆ ಆಡ್ ಮಾಡಿ ಅದು ಕೂಲ್ ಆಗೋವರೆಗೂ ಬಿಟ್ಟು, ಅದು ಕೂಲ್ ಆದ್ಮೇಲೆ ನಿಮ್ಮ ಹೇರ್ಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಇದು ಕೂಡ ಒಂದು ಯೂಸ್ಫುಲ್ ಆಗಿರೋ. ನಿಮಗೆ ಆಯಿಲ್ ಅಲ್ಲಿ ನಿಮ್ಗೆ ಆನಿಯನ್ ಬೇರೆ ಯಾವ ರೀತಿಯಾದ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿರುವಂತ ಆಯಿಲ್ಸ್ ನೀವು ಪರ್ಚೇಸ್ ಮಾಡಕ್ ಹೋಗ್ತೀನಿ ಅಂದ್ರೆ ಸ್ವಲ್ಪ ಕಾಸ್ಟ್ ವೈಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಅದು ನಿಮ್ಗೆ ತಗೊಳಕ್ ಆಗ್ಲಿಲ್ಲ ಅಂದ್ರೆ ನೀವು ಮನೇಲೆ ನೀವು ಹೋಮ್ ರೆಮಿಡಿ ಆಗಿ ನೀವು ಮಾಡ್ಕೋಬಹುದಾಗುತ್ತೆ. ಸೊ ಇದನ್ನ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಇದು ಯೂಸ್ಫುಲ್ ಆಗಿರುತ್ತೆ. ಆಯಿಲ್ ನ 2 seconds ಹೀಟ್ ಆದ್ಮೇಲೆ ನೀವು ಕರಿ ಲೀವ್ಸ್ ಗೊತ್ತಲ್ಲ, ಕರಿ ಲೀವ್ಸ್ ನ ನೀವು ಹಾಕಿ ಅದಕ್ಕೆ ನೀವೇನ್ ಮಾಡ್ಬೇಕಾಗತ್ತೆ, 2 minutes ಅದನ್ನ ನೀಟಾಗಿ ಕುಕ್ ಮಾಡಿ. ಅದಕ್ಕೆ 1 ಸ್ಪೂನ್ ಅಷ್ಟು ಮೆಂತೆಗಳೇನಿರುತ್ತೆ ಅದನ್ನ ನೀವು 1 ಸ್ಪೂನ್ ಅಷ್ಟನ್ನ ಆಡ್ ಮಾಡಿ ನೀಟಾಗಿ 3 ನೀವು ಬಾಯ್ಲ್ ಮಾಡಿ ಅದು ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ನೀವು ಅಪ್ಲೈ ಮಾಡೋದ್ರಿಂದ ಅದು ಕೂಡ ಒಂದು ಯೂಸ್ಫುಲ್ ಆದಂತ ಆಯಿಲ್ ಆಗಿರುತ್ತೆ ನಿಮ್ಗೆ. ಅಂಡ್ ಕೊಬ್ಬರಿ ಎಣ್ಣೆಗೆನೆ ಕೊಕೊನಟ್ ಆಯಿಲ್ಗೆನೆ ನೀವೇನ್ ಮಾಡ್ಬೇಕಾಗತ್ತೆ, ಹೈಬಿಸ್ಕಸ್ ಹೂವ, ಸೊ ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಪೆಟಲ್ಸ್ ಏನಿರುತ್ತೆ ಹೂದು ಅದನ್ನು ಕೂಡ ನೀವು ಆಯಿಲ್ ನಲ್ಲಿ 2 seconds ತುಂಬಾ ರೋಸ್ಟ್ ಆಗಿ ಪೌಡರ್ ಆಗಕ್ಕೆ ಬೇಡ, ಆಯಿಲ್ ಸ್ವಲ್ಪ ಕಂಪ್ಲೀಟ್ ಆಗಿ ಕೂಲ್ ಆಗಿದೆ ಅನ್ನುವಾಗ ನೀವು ಅದ್ರಲ್ಲಿ ಇಟ್ಟು ಆದ್ಮೇಲೆ ಹಚ್ಚೋದ್ರಿಂದನೂ ಕೂಡ ನಿಮ್ಗೆ ಅದು ಒಂದು ಯೂಸ್ಫುಲ್ ಆಗಿರುತ್ತೆ, ಓಕೆ. ಬಂದು ನಿಮ್ಗೆ ಆಯಿಲ್ ಇಂದ ಆಗುವಂಥದ್ದು. ಸೊ ಇನ್ನೊಂದು ಹೋಮ್ ರೆಮಿಡಿ ಯಾವ ರೀತಿಯಾಗಿ ಮಾಡ್ಬೋದಪ್ಪ ಅಂದ್ರೆ, ನೀವು 1 ಆನಿಯನ್ ತಗೊಳ್ಳಿ, 1 ಆನಿಯನ್ಗೆ ನೀವು ಸ್ವಲ್ಪ ನೀರು ಹಾಕಿ ನೀಟಾಗಿ ಗ್ರೈಂಡ್ ಮಾಡಿ ಅದನ್ನ ವಾಟರ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಆ ವಾಟರ್ಗೆ ನೀವು ಮತ್ತೆ ಒಂದು ಜಾರಿಗೆ 4 ರಿಂದ 10 ಕರಿಬೇವು ಎಲೆನ ಹಾಕಿ ಸ್ವಲ್ಪ ನೀರ್ ಹಾಕಿ ಅದನ್ನು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಆ ಆನಿಯನ್ ವಾಟರ್ಗೆ ಕರಿಬೇವು ಸೊಪ್ಪುದು ನೀವೇನ್ ರುಬ್ಬಿರ್ತೀರ ಅದನ್ನ 1 ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿ ಮಾಡ್ಕೊಳ್ಳಿ. ಸೊ ನಾನು ನಿಮ್ಗೆ ಹೇಳಿದಂತ ಹೋಮ್ ರೆಮಿಡೀಸ್ ನ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಅದು ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಅಂಡ್ ಇಲ್ಲ ನಮ್ಗೆ ಟೈಮ್ ಇಲ್ಲ, ಇದೆಲ್ಲ ಮಾಡಕ್ ನಮ್ಗೆ ಟೈಮ್ ಇಲ್ಲ, ಹೋಮ್ ರೆಮಿಡೀಸ್ ಎಲ್ಲ ಮಾಡಕ್ ಟೈಮ್ ಇಲ್ಲ ಅಂತವರು ನಾನು ನಿಮ್ಗೆ ಇವತ್ತೊಂದು ಪ್ರಾಡಕ್ಟ್ ನ ಶೇರ್ ಮಾಡ್ತಿದ್ದೀನಿ. ಸೊ ತೋರಿಸ್ತಾ ಇರುವಂತ ಪ್ರಾಡಕ್ಟ್ ಬಂದ್ಬಿಟ್ಟು ಆಲ್ಪ್ಸ್ ಅವರ ಗುಡ್ನೆಸ್ ರೋಸ್ಮೆರಿ ವಾಟರ್, ಓಕೆ. ನಿಮಗೆ ಸೊ ಇದು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ನಿಮ್ಗೆ ಹೇರ್ ಫಾಲ್ ಆಗ್ತಿದೆ ಅಂದ್ರೆ ಖಂಡಿತವಾಗ್ಲೂ ಈ ವಾಟರ್ ನಿಮ್ಗೆ ರೋಸ್ಮೆರಿ ವಾಟರ್ ಏನಿದೆ ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ನಾನು ಆಲ್ರೆಡಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೂ ಕೂಡ ನಾನು ಆಲ್ರೆಡಿ ಹೇಳಿದ ಪ್ರಕಾರ ನನಗೂ ತುಂಬಾನೇ ಹೇರ್ ಫಾಲ್ ಆಗ್ತಾ ಇತ್ತು ಬಿಕಾಸ್ ಆಫ್ ದಟ್ ಏನು ಕರೆಂಟ್ ಗೀಸರ್ ವಾಟರ್ ಇಂದ ನನಗೂ ಕೂಡ ತುಂಬಾ ಅಂದ್ರೆ ತುಂಬಾ ಮನೇಲಿ ಎಲ್ಲಿ ನೋಡಿದ್ರು ಕೂದಲುನೆ ತುಂಬಾ ಹೇರ್ ಫಾಲ್ ಆಗ್ತಿತ್ತು. ನನಗೂ ಆ ಹೇರ್ ಫಾಲ್ ನ ನೋಡಕ್ಕಾಗದೆ ನಾನು ಏನ್ ಮಾಡಿದೆ, ನಾನು ರಿಸರ್ಚ್ ಮಾಡುವಾಗ
ಐ ಗಾಟ್ ದಿಸ್ ಆಲ್ಪ್ಸ್ ಅವರ ರೋಸ್ಮೆರಿ ವಾಟರ್. ಸೊ ನಾನು ಇದನ್ನ ಸುಮ್ಮನೆ ಏನೋ ತಗೊಂಡು ನಿಮಗೆ ಹೇಳ್ಬೇಕು ಅಂತ ಹೇಳ್ತಲ್ಲ, ನಾನು ಇದನ್ನ ಆಲ್ರೆಡಿ ನಾನು ತಗೊಂಡು ಇದನ್ನ ಯೂಸ್ ಮಾಡಿ ನಾನು ನಿಮ್ಗೆ ಇದನ್ನ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ನಿಮಗೂ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ ಅಂದ್ರೆ, ನಿಮಗೆ ಟೈಮ್ ಇಲ್ಲ ಅಂದ್ರೆ ನಿಮ್ಮ ಹತ್ರ ಯು ಕ್ಯಾನ್ ಗೋ ಫಾರ್ ದಿಸ್ ಆಲ್ಪ್ಸ್ ಅವರ ರೋಸ್ಮೆರಿ ವಾಟರ್. ತುಂಬಾ ವೈರಲ್ ಆಗಿದೆ ಕೂಡ, ಅಂಡ್ ನಾನು ಕೂಡ ಟ್ರೈ ಮಾಡಿದ್ದೀನಿ, ನನಗೂ ಕೂಡ ಯೂಸ್ಫುಲ್ ಆಗಿದೆ ಇದು. ನೋಡಿ ನನಗೆ ಇಲ್ಲಿ ಬೇಬಿ ಹೇರ್ಸ್ ಆಗ್ಲೇ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೀವು ಕೂಡ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಸೊ ನೀವು ಕೂಡ ಈ ಪ್ರಾಡಕ್ಟ್ ನ ಟ್ರೈ ಮಾಡಿ. ಸೊ ನೋಡೋದ್ರಲ್ಲ, ನಾನು ಇದೇ ವಿಡಿಯೋದಲ್ಲಿ ಇದನ್ನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ಕೂಡ ಹೇಳ್ಬಿಡ್ತೀನಿ. ಸೊ ಇದನ್ನ ನೀವು 3 ರೀತಿಯಾಗಿ ಇದನ್ನ ಯೂಸ್ ಮಾಡ್ಬೋದು. ಯಾವುದಂದ್ರೆ ಫಸ್ಟ್ ಬಂದ್ಬಿಟ್ಟು ನೀವು ನಿಮ್ಮ ಬಾತ್ ತಲೆಗೆಲ್ಲ ಸ್ನಾನ ಮಾಡಿ ಆದ್ಮೇಲೆ ನೀಟಾಗಿ ಹೇರ್ ಎಲ್ಲ ಡ್ರೈ ಆದ್ಮೇಲೆ, ಈಗ ನನ್ನ ಕೂದಲು ಕೂಡ ನಾನು ಸ್ನಾನ ಮಾಡಿ ಆಗಿದೆ. ಇವಾಗ ನಾನು ಆ ಪ್ರೊಸೀಜರ್ನ ಇಲ್ಲಿ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ನಾನೆಲ್ಲ ಸ್ನಾನ ಆಗಿ ಈಗ ನನ್ನ ಕೂದಲು ಸ್ವಲ್ಪ ಡ್ರೈ ಆಗಿದೆ. ಸೊ ನಾನು ಇವಾಗ ಅಪ್ಲೈ ಮಾಡುವಂಥದ್ದು ಫಸ್ಟ್. ಆ್ಯಂಡ್ ನಿಮ್ಮ ಕೂದಲಿಗೆ ನೀವು ಸ್ನಾನ ಮಾಡಿ ಒಂದಿನ ಆಯ್ತಪ್ಪ, ನೆಕ್ಸ್ಟ್ ಡೇ ಅಂದ್ರೆ ನಿಮ್ಗೆಲ್ಲೋ ಹೊರಗೋಗಿರುತ್ತೆ, ನೀವು ಸ್ನಾನ ಮಾಡಿರ್ತೀರಾ, ಸೊ ಆಗ ಅಪ್ಲೈ ಮಾಡಕ್ ಬೇಡ, ಬಿಕಾಸ್ ಸ್ವಲ್ಪ ಆಯಿಲ್ ರೀತಿ ಆಗುತ್ತೆ. ಸೊ ಆಗ ನೀವು ಅಪ್ಲೈ ಮಾಡಬೇಡಿ. ನಿಮ್ಗೇನು ಹೊರಗೆ ಹೋಗಕ್ಕಿಲ್ಲ, ನೀವು ಮನೇಲಿ ಇರ್ತೀರಾ ಅಂತ ಆ ಥರ ಇರುವಾಗ ನೀವು ಇದನ್ನ ಯೂಸ್ ಮಾಡಿ. ಆಮೇಲೆ ಬೈಕೋಬೇಡಿ ಹೇಳಿಲ್ಲ ಅಂತ. ಸೊ ಅದಕ್ಕೆ ನಿಮಗೆ ಫಸ್ಟ್ ನಾನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಆಯಿಲ್ ರೀತಿ ಆಗುತ್ತೆ ಖಂಡಿತವಾಗ್ಲೂ. ಆ್ಯಂಡ್ ನೆಕ್ಸ್ಟ್ ಯಾವ ರೀತಿಯಪ್ಪ ಅಂದ್ರೆ ಟ್ರೀಟ್ಮೆಂಟ್ ಅಂತ ಒಂದು, ನೀವು ರಾತ್ರಿ ಮಲಗುವಾಗ ನೀವು ಇದನ್ನ ಅಪ್ಲೈ ಮಾಡಿ ಮಲಗಿ ಬೆಳಿಗ್ಗೆ ಎದ್ದು ನೀವು ಸ್ನಾನ ಮಾಡ್ಬೋದು. ಸೊ ಈ 3 ರೀತಿಯಲ್ಲಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ನಿಮ್ಗೆ ಯಾವ ರೀತಿಯಾದ ಟೈಮ್ ಕನ್ವೀನಿಯಂಟ್ ಇದೆ ನೀವು ಅದನ್ನ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಅಂಡ್ ನಾನು ಇವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಇದನ್ನ ಅಪ್ಲೈ ಮಾಡೋದು ಅಂತ. ಸೊ ನೀವು ನೋಡ್ಬೋದು, ನಾನು ಆಲ್ರೆಡಿ ಯೂಸ್ ಮಾಡಾದ್ಮೇಲೆ ನೀಟಾಗಿ ಇದನ್ನ ಮಸಾಜ್ ಮಾಡಿ, ಸೊ ದಟ್ ನಿಮಗೂ ಮೈಂಡ್ ಫ್ರೀ ಅನ್ಸುತ್ತೆ ಮಸಾಜ್ ಮಾಡೋದ್ರಿಂದ. ಅಂಡ್ ನೀಟಾಗಿ ಎಲ್ಲ ಕಡೆ ಅದು ಎಲ್ಲ ರೂಟ್ಗೆಲ್ಲ ನೀಟಾಗಿ ಅದು ಸೆಟ್ ಆಗುತ್ತೆ. ಓಕೆ, ಈ ರೀತಿಯಾಗಿ ನೀವು ಮಸಾಜ್ ಮಾಡಿ ನೀವು ಯಾವಾಗ ಬೇಕಾದ್ರೂ ನೀವು ಯಾವಾಗ ಬಾತ್ ತಗೋತೀರಾ ಇವಾಗ ನೀವು ತಗೋಬಹುದು. ಓಕೆ, ಅಂಡ್ ಇಲ್ಲ ನೀವು ಟೈಮ್ ಇಲ್ಲ ಅಂದ್ರೆ ನೈಟ್ ಅಪ್ಲೈ ಮಾಡಿ ಬೆಳಗ್ಗೆ ನೀವು ಬಾತ್ ತಗೋಬಹುದು, ಸ್ನಾನ ಮಾಡ್ಕೋಬಹುದು. ಓಕೆ, ನಾನು ಇವಾಗ ಸ್ನಾನ ಮಾಡಿ ಬಂದು ಅಪ್ಲೈ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಅಪ್ಲೈ ಮಾಡೋದು. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ನೋಡೋದ್ರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ಟಿಪ್ಸ್ಗಳನ್ನ ಹೇಳಿದೆ. ಕೆಲವೊಬ್ಬೊಬ್ರಿಗೆ ಈರುಳ್ಳಿ ಹಾಕಿದ್ರೆ ಖಂಡಿತ ಒಬ್ಬೊಬ್ಬರಿಗೆ ತಲೆನೋವು ಬರುತ್ತೆ. ಆ ಥರ ಫಸ್ಟ್ ಟೈಮ್ ನೀವು ಟ್ರೈ ಮಾಡಿ. ನಿಮ್ಗೆ ಏನಾದ್ರು ಆ ರೀತಿ ಅನ್ಸ್ತಂದ್ರೆ ಆ ಆನಿಯನ್ನ ನೀವು ಸ್ಕಿಪ್ ಮಾಡ್ಕೊಂಡು ಬೇರೆ ಏನಾದ್ರು ಟಿಪ್ಸ್ ಏನು ಹೇಳಿದ್ದೀನಿ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಬೇರೆ ಟಿಪ್ಸ್ನ ನೀವೇನ್ ಮಾಡ್ಬೋದು, ಫಾಲೋ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನಾವು ಯಾವ ರೀತಿಯಾಗಿ ನಾವ್ ಏನೇನ್ ತಪ್ಪನ್ನ ಮಾಡ್ತೀವಿ ನಮ್ಮ ಹೇರ್ ಫಾಲ್ ಆಗಕ್ಕೆ ಅಂತ ನಿಮ್ಗೆ ಗೊತ್ತಾಯ್ತು. ಅಂಡ್ ನಾವ್ ಏನ್ ಮಾಡಿದ್ರೆ ನಮ್ ಹೇರ್ ಫಾಲ್ ಕಡಿಮೆ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಯಾವ ರೀತಿಯಾದ ಫುಡ್ ತಗೊಂಡ್ರೆ ನಮ್ಗೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಅಂತಾನು ಗೊತ್ತಾಯ್ತು. ಅಂಡ್ ಹೋಮ್ ರೆಮಿಡೀಸ್ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಅಂಡ್ ನಾನೊಂದು ಪ್ರಾಡಕ್ಟ್ ನ ಕೂಡ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟರಲ್ಲಿ ಯಾವ್ದು ಇಷ್ಟ ಆಯ್ತು ನೀವು ಅದನ್ನ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ. ನಿಮ್ಗೆ ಹೇರ್ ಫಾಲ್ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ನಾನು 100% ಶ್ಯೂರ್ ನಾನು ಹೇಳ್ತಿದ್ದೀನಲ್ಲ, ನೀವು ಯಾವ್ದಾದ್ರು ಟ್ರೈ ಮಾಡಿ. ನೀವು ಇಟ್ಸ್ ಟೇಕ್ ಸಮ್ ಟೈಮ್. ಸೊ ನೀವು ಟೈಮ್ ತಗೊಂಡು ನಿಮ್ಮ ಹೇರ್ ಫಾಲ್ ಖಂಡಿತವಾಗ್ಲೂ ಕಡಿಮೆ ಆಗೇ ಆಗುತ್ತೆ. ಸೊ ನೀವು ಇದನ್ನ ಪ್ರಿಕಾಷನ್ಸ್ನ ಈ ಟಿಪ್ಸ್ನ ಏನ್ ಕೊಟ್ಟಿದ್ದೇನೆ ಇದನ್ನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನನ್ನ ಈ ವಿಡಿಯೋಗೆ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ತುಂಬಾ ಜನ ಹೇರ್ ಫಾಲ್ ಸಮಸ್ಯೆಯಿಂದ ಇರ್ತಾರೆ. ಸೊ ಅವ್ರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ. ಅಂಡ್ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ಈ ವಿಡಿಯೋಗೆ ಆಲ್ಮೋಸ್ಟ್ 200 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.